ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಅಥವಾ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯ ಪರ ವಿರೋಧಗಳ ಚರ್ಚೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿವೆ. ಈಗ ಬಿಡದಿ ಟೌನ್ಶಿಪ್ ಕೇವಲ ಒಂದು ಪ್ರಾಜೆಕ್ಟ್ ಆಗಿ ಉಳಿದಿಲ್ಲ. ಇದು ಇಬ್ಬರ ಪ್ರಭಾವಿ ಒಕ್ಕಲಿಗ ನಾಯಕರ ನಡುವಿನ ಹೈ ವೋಲ್ಟೇಜ್ ಪತ್ರದ ಸಮರ ಮತ್ತು ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿದೆ. ಜೂನ್ 22, 2026ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪರಸ್ಪರ ಬಹಿರಂಗ ಪತ್ರಗಳನ್ನು ಬರೆಯುವ ಮೂಲಕ ನೇರ ಮುಖಾಮುಖಿಗೆ ಸವಾಲು ಹಾಕಿದ್ದಾರೆ. ಆದರೆ ಎಸಿ ರೂಮ್ಗಳಲ್ಲಿ ಕುಳಿತು ನಾಯಕರು ನಡೆಸುತ್ತಿರುವ ಈ ಚದುರಂಗದ ಆಟದ ನಡುವೆ ನೈಜವಾಗಿ ಆತಂಕಕ್ಕೆ ಒಳಗಾಗಿರುವುದು ಬಿಡದಿಯ ಫಲವತ್ತಾದ ಭೂಮಿಯನ್ನು ನಂಬಿಕೊಂಡಿರುವ ಬಡ ರೈತರು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಯೋಜನೆಯ ಇತ್ತೀಚಿನ ಬಿಗ್ ಅಪ್ಡೇಟ್ ಏನು, ರಾಜಕೀಯ ನಾಯಕರು ಎಲ್ಲೆಲ್ಲಿ ತಪ್ಪು ಮಾಡುತ್ತಿದ್ದಾರೆ ಮತ್ತು ಈ ಹೋರಾಟದಲ್ಲಿ ರೈತರ ಧ್ವನಿ ಏನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಲಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬಿಡದಿ ಟೌನ್ಶಿಪ್ ಇತ್ತೀಚಿನ ಬಿಗ್ ಅಪ್ಡೇಟ್. ಮೊದಲಿಗೆ ಬಿಡದಿ ಯೋಜನೆ ಕುರಿತಾಗಿ ಪ್ರಸ್ತುತ ಏನಾಗುತ್ತಿದೆ ಎನ್ನುವ ಹೊಸ ಅಪ್ಡೇಟ್ ನೋಡೋದಾದ್ರೆ, ಜೂನ್ 12, 2026ರಂದು ಕರ್ನಾಟಕ ಸರ್ಕಾರವು ಮೊದಲ ಹಂತದ ಭೂ ಸ್ವಾಧೀನಕ್ಕಾಗಿ ಅಂತಿಮ ನೋಟಿಫಿಕೇಶನ್ ಹೊರಡಿಸಿದೆ. ಬಿಡದಿ ಮತ್ತು ಹಾರೋಹಳ್ಳಿ ತಾಲೂಕಿನ ಒಟ್ಟು 9 ಗ್ರಾಮಗಳ ಪೈಕಿ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ವಡ್ಡೇರಹಳ್ಳಿ ಮತ್ತು ಮಂಡಲಹಳ್ಳಿ ಗ್ರಾಮಗಳ ಸುಮಾರು 518 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಭಾರತದ ಮೊದಲ ಎಐ ಸ್ಮಾರ್ಟ್ ಸಿಟಿ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಆದರೆ ಇಡೀ ಯೋಜನೆಗೆ ಒಟ್ಟು 7,000ರಿಂದ 9,000 ಎಕರೆಗಳಿಗಿಂತಲೂ ಹೆಚ್ಚು ಭೂಮಿ ಬೇಕಾಗಿದೆ. ಹೀಗಾಗಿ ಮೊದಲ ಹಂತದ ಈ ನೋಟಿಫಿಕೇಶನ್ ರೈತರು ಮತ್ತು ಸರ್ಕಾರದ ನಡುವಿನ ನೇರ ಸಂಘರ್ಷಕ್ಕೆ ಮುನ್ನಡಿ ಬರೆದಿದೆ. ಈ ಯೋಜನೆಯ ರೂವಾರಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯನ್ನು ತುಂಬಾ ವೇಗವಾಗಿ ಮಾಡಲು ಮುಂದಾಗಿದ್ದಾರೆ. ಬನ್ನಿ, ಅವರ ನಿಲುವೇನು ಹಾಗೂ ಈ ನಿಲುವಿನಲ್ಲಿ ಇರುವ ಲೋಪಗಳೇನು ಅಂತ ನೋಡೋಣ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಸ್ಥಳೀಯವಾಗಿ 1,00,000 ಉದ್ಯೋಗ ಸೃಷ್ಟಿಸಲು ಈ ಯೋಜನೆ ಅನಿವಾರ್ಯ ಎನ್ನುತ್ತಿದ್ದಾರೆ. ಆದರೆ ಸರ್ಕಾರದ ಈ ವೇಗದ ಆಡಳಿತಾತ್ಮಕ ನಡೆ ಹಿಂದೆ ಕೆಲವು ಗಂಭೀರ ಪ್ರಶ್ನೆಗಳಿವೆ. ಈ ಯೋಜನೆಗೆ ಸಂಬಂಧಿಸಿದಂತೆ ರೈತರಿಂದ ಸುಮಾರು 4,500ಕ್ಕೂ ಹೆಚ್ಚು ಅಧಿಕೃತ ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ಹಾಗಾದ್ರೆ ಅವುಗಳನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಲಾಗಿದೆ. ಹಾಗೆ ಅವುಗಳಿಗೆ ಸೂಕ್ತ ಸ್ಪಷ್ಟನೆ ನೀಡದೆ ಸರ್ಕಾರ ಏಕಪಕ್ಷವಾಗಿ ಫೈನಲ್ ನೋಟಿಫಿಕೇಶನ್ ಹೊರಡಿಸುತ್ತಿದೆ ಅನ್ನೋದು ರೈತ ಸಂಘಟನೆಗಳ ಆರೋಪವಾಗಿದೆ. ಫಲವತ್ತಾದ ಭೂಮಿಯ ನಾಶ. ಈ ಭಾಗದಲ್ಲಿ ರೈತರು ತಲೆಮಾರುಗಳಿಂದ ಬೆಳೆದಿರುವ ಪ್ರಸಿದ್ಧ ತೆಂಗು, ಮಾವು, ಅಡಿಕೆ ಮತ್ತು ರೇಷ್ಮೆ ಕೃಷಿಯ ತೋಟಗಳಿವೆ. ಇಂತಹ ಹಸಿರು ವಲಯವನ್ನು ಕಾಂಕ್ರೀಟ್ ಜಂಗಲ್ ಮಾಡಲು ಸರ್ಕಾರ ಹಠಕ್ಕೆ ಬಿದ್ದಿರುವುದು ಪರಿಸರ ಮತ್ತು ರೈತರ ಬದುಕಿನ ದೃಷ್ಟಿಯಿಂದ ಎಷ್ಟು ಸರಿ? ಇನ್ನು ರೈತರ ಪರವಾಗಿದೆಯೇ ಈ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಿರೋ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಷಯಕ್ಕೆ ಬಂದ್ರೆ, ಅವರ ನಿಲುವಲ್ಲೂ ಹಲವು ಗೊಂದಲಗಳಿವೆ. ಬನ್ನಿ, ಅವರ ಗೊಂದಲಗಳೇನು ಅಂತ ನೋಡ್ತಾ ಹೋಗೋಣ. ಎಚ್.ಡಿ. ಕುಮಾರಸ್ವಾಮಿ ಅವರ ರಾಜಕೀಯ ನಿಲುವೇನು, ಗೊಂದಲಗಳೇನು? ಇನ್ನೊಂದೆಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಯೋಜನೆ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ ಮತ್ತು ಇದನ್ನು ರಿಯಲ್ ಎಸ್ಟೇಟ್ ದಂಧೆ ಎಂದು ಕರೆಯುತ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ರಾಜಕೀಯ ನಿಲುವಿನಲ್ಲೂ ಕೆಲವು ಗೊಂದಲಗಳಿವೆ. ಯೋಜನೆಯ ಮೂಲ ಸೃಷ್ಟಿಕರ್ತ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರೇ. 2006ರ ತಮ್ಮ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಈ ಬಿಡದಿ ಮೆಗಾ ಟೌನ್ಶಿಪ್ ಯೋಜನೆಗೆ ಅಡಿಪಾಯ ಹಾಕಿದ್ದವರು ಮತ್ತು ಜಾಗೃತಿಕ ಟೆಂಡರ್ ಕರೆದವರು. ಅಂದು ತಾವು ತಂದ ಯೋಜನೆಯನ್ನು ಇಂದು ವಿರೋಧ ಪಕ್ಷದಲ್ಲಿದ್ದಾಗ ದಂಧೆ ಎನ್ನುತ್ತಿರುವುದು ರಾಜಕೀಯ ಗಿಮಿಕ್ ಎಂಬ ಟೀಕೆಗೆ ಗುರಿಯಾಗಿದೆ. ಅವಕಾಶವಾದಿ ರಾಜಕಾರಣ. ತಮಗೆ ಆಡಳಿತ ಅವಕಾಶ ಸಿಕ್ಕಾಗ ಕೈಗಾರಿಕೆ ಹೆಸರಿನಲ್ಲಿ ಭೂಮಿ ನೋಟಿಫಿಕೇಶನ್ ಮಾಡುವುದು, ಅದೇ ವಿರೋಧ ಪಕ್ಷದಲ್ಲಿದ್ದಾಗ ರೈತರ ಹೆಸರಿನಲ್ಲಿ ಪಾದಯಾತ್ರೆ ಮಾಡುವುದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಎತ್ತಿ ತೋರಿಸುತ್ತದೆ. 2006ರಿಂದ ಇವತ್ತಿನವರೆಗೂ ಈ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಅವರು ಯಾಕೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಎನ್ನುವುದು ದೊಡ್ಡ ಪ್ರಶ್ನೆಯಾಗಿದೆ. ಈ ಯೋಜನೆಯನ್ನು ತಂದಾಗ ಕುಮಾರಸ್ವಾಮಿ ರೈತರ ಪರವಾಗಿ ಮಾತನಾಡುತ್ತಿದ್ದಾರೆ.
ಹಾಕಿದ್ದಾರೆ. ನಿಜವಾಗಲೂ ಅವರು ರೈತರ ಪರವಾಗಿದ್ರೆ ಈ ಯೋಜನೆಯನ್ನು ಮೊದಲೇ ನಿಲ್ಲಿಸಬೇಕಿತ್ತು. ಆದರೆ ಆ ಕೆಲಸ ಮಾಡದೆ ಇವಾಗ ಹೋರಾಡುತ್ತಿದ್ದಾರೆ. ಹೀಗಾಗಿ ಇದು ಕೇವಲ ರಾಜಕೀಯ ಆಟ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಪತ್ರಗಳ ವಿಚಾರಕ್ಕೆ ಬಂದ್ರೆ ಬನ್ನಿ, ಏನಿದೆ ವಾರ್ ಆಫ್ ಲೆಟರ್ ಅಂತ ನೋಡೋಣ. ಪತ್ರದ ಸಮರದ ಅಸಲಿ ಕತೆ. ಸ್ನೇಹಿತರೆ, ಈ ಯೋಜನೆಗೆ ಸಂಬಂಧಿಸಿದಂತೆ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ.ಶಿ ಅವರು ಬಹಿರಂಗ ಚರ್ಚೆ ಮಾಡಲು ಸವಾಲು ಹಾಕಿದ್ದಾರೆ. ಆದರೆ ಡಿ.ಕೆ.ಶಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಈಗ ಸಡನ್ ಆಗಿ ನಿನ್ನೆ ಅಂದ್ರೆ ಜೂನ್ 22ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ನೀವೇ ಆರಂಭಿಸಿದ ಈ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿಸಲು ನಾನು ರೆಡಿ ಇದ್ದೇನೆ. ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮ 5 ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದಲ್ಲಿರುವ ನನ್ನ ಕಚೇರಿಗೆ ಬನ್ನಿ ಎಂದು ಆಹ್ವಾನ ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅದೇ ದಿನ ಕೌಂಟರ್ ಲೆಟರ್ ಬರೆದ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ಚರ್ಚೆಗೆ ಆಹ್ವಾನಿಸಿದ್ದಕ್ಕೆ ಸಿಎಂ ಅವರಿಗೆ ಧನ್ಯವಾದಗಳು. ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿವೆ. ಆದ್ದರಿಂದ ಆ ಸಭೆಯನ್ನು ಜೂನ್ 27ಕ್ಕೆ ಮುಂದೂಡಿ ಎಂದು ಹೇಳಿದ್ದಾರೆ. ಅದರ ಜೊತೆಗೆ 4-5 ಜನರ ಮಧ್ಯ ವಿಧಾನಸೌಧದ ಎಸಿ ಕೊಠಡಿಯಲ್ಲಿ ಸಭೆ ನಡೆಸಿದರೆ ಯಾವುದೇ ರಿಸಲ್ಟ್ ಬರಲ್ಲ. ನೇರವಾಗಿ ಬಾಧಿತ ಪ್ರದೇಶವಾದ ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳಕ್ಕೆ ಬನ್ನಿ. ಅಲ್ಲಿನ ನೈಜ ರೈತರ, ಸಣ್ಣ ವ್ಯಾಪಾರಿಗಳ ಮತ್ತು ಮಹಿಳೆಯರ ಸಮ್ಮುಖದಲ್ಲೇ ಚರ್ಚೆ ನಡೆಸೋಣ ಎಂದು ಸವಾಲು ಹಾಕಿದ್ದಾರೆ. ಈ ಪತ್ರಗಳ ಆಟವನ್ನು ನೋಡಿದರೆ ಇಬ್ಬರಿಗೂ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಪರಸ್ಪರ ರಾಜಕೀಯವಾಗಿ ಕಟ್ಟಿ ಹಾಕುವುದೇ ಮುಖ್ಯವಾದಂತೆ ಕಾಣುತ್ತಿದೆ. ಈ ಪತ್ರಗಳ ಆಟವನ್ನು ನೋಡಿದರೆ ಇಬ್ಬರಿಗೂ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಪರಸ್ಪರ ರಾಜಕೀಯವಾಗಿ ಕಟ್ಟಿ ಹಾಕುವುದೇ ಮುಖ್ಯವಾದಂತೆ ಕಾಣುತ್ತಿದೆ. ಈ ಇಡೀ ಹಗ್ಗ ಜಗ್ಗಾಟದಲ್ಲಿ ನಿಜವಾದ ರೈತ ಯಾರು ಎಂದರೆ ಅದು ಬಿಡದಿ ಬೈರಮಂಗಳ ಬನ್ನಿಗೆರೆ ಭಾಗದಲ್ಲಿ ಕಳೆದ 500ಕ್ಕೂ ಹೆಚ್ಚು ದಿನಗಳಿಂದ ನಿರಂತರ ಧರಣಿ ಕುಳಿತಿರುವ ಬಡ ರೈತರು. ಸರ್ಕಾರ ನೀಡುತ್ತಿರುವ ಎಕರೆಗೆ 2.5 ಕೋಟಿ ರೂಪಾಯಿ ಪರಿಹಾರ ಇಂದಿನ ಮಾರುಕಟ್ಟೆ ದರಕ್ಕೆ ಹೋಲಿಸಿದರೆ ಅತ್ಯಂತ ಕಡಿಮೆ ಎನ್ನುವುದು ರೈತರ ವಾದ. ಒಮ್ಮೆ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಂಡರೆ ಹಣ ಮುಗಿದ ನಂತರ ಮುಂದಿನ ತಲೆಮಾರಿನ ಗತಿ ಏನು? ರೇಷ್ಮೆ ಹೈನುಗಾರಿಕೆ ನಂಬಿ ಗೌರವದಿಂದ ಬದುಕುತ್ತಿದ್ದವರನ್ನು ಬಲವಂತವಾಗಿ ನಗರದ ಕೂಲಿ ಕಾರ್ಮಿಕರನ್ನಾಗಿ ಮಾಡುವುದು ಯಾವ ರೀತಿ ನ್ಯಾಯ? ಇತ್ತೀಚೆಗಷ್ಟೇ ರೈತ ಸಂಘಗಳು ಮತ್ತು ಬುದ್ಧಿಜೀವಿಗಳ ಒಕ್ಕೂಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೂ ಬಹಿರಂಗ ಪತ್ರ ಬರೆದು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದೆ. ಆದರೆ ರೈತರ ಸಮಸ್ಯೆಯನ್ನು ಕೇಳಿ ಪರಿಹಾರ ಕೊಡಬೇಕಾದ ಸರ್ಕಾರವೇ ಸಮಸ್ಯೆಯಾಗಿದೆ. ಯಾವ ನಾಯಕರು ರೈತರ ಸಮಸ್ಯೆಯನ್ನು ಕೇಳಲು ರೆಡಿ ಇಲ್ಲ. ಎಲ್ಲರಿಗೂ ಅವರ ರಾಜಕಾರಣ ಹಾಗೂ ವೈಯಕ್ತಿಕ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ರಾಜ್ಯ ಅಥವಾ ದೇಶ ಮುನ್ನಡೆಯಲು ಕೈಗಾರಿಕಾ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಬೇಕು ನಿಜ. ಆದರೆ ಆ ಅಭಿವೃದ್ಧಿ ಅನ್ನ ನೀಡುವ ರೈತನ ಹೊಟ್ಟೆಯ ಮೇಲೆ ಹೊಡೆದು ಅವರ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾದ ಭೂಸ್ವಾಧೀನದಿಂದ ಮೂಲಕ ಆಗಬಾರದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಠಮಾರಿ ಧೋರಣೆ ಬಿಟ್ಟು ರೈತರೊಂದಿಗೆ ಮುಕ್ತವಾಗಿ ಮಾತನಾಡಬೇಕಾಗಿದೆ. ಅದೇ ರೀತಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೇವಲ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆಯನ್ನು ಬಳಸಿಕೊಳ್ಳದೆ ರೈತರಿಗೆ ಶಾಶ್ವತ ನ್ಯಾಯ ಕೊಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕಾಗಿದೆ. ಈ ಇಬ್ಬರು ನಾಯಕರ ಪ್ರತಿಷ್ಠೆಯ ಯುದ್ಧದಲ್ಲಿ ಬಿಡದಿಯ ಹಸಿರು ಹೊಲಗಳು ಕಾಂಕ್ರೀಟ್ ಕಾಡಾಗಬಾರದು. ನಿಮ್ಮ ಪ್ರಕಾರ ಬಿಡದಿ ಟೌನ್ಶಿಪ್ ರೈತರ ಇಚ್ಛೆಗೆ ವಿರುದ್ಧವಾಗಿ ಆಗಬೇಕಾ ಅಥವಾ ರೈತರ ಭೂಮಿಯನ್ನು ಉಳಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೆಲವು ಸತ್ಯದ ಪರವಾಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.